ಕರ್ನಾಟಕ ರತ್ನ ನಗುವಿನ ಒಡೆಯ ಮಗು ಮನಸ್ಸಿನ ರಾಜಕುಮಾರ ಪರಿಶುದ್ಧ ಪ್ರೀತಿಯ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ 3 ವರ್ಷಗಳು ಉರುಳೆ ಹೋದ್ವು. ಆದರೂ ಇಂದಿಗೂ ಅವರ ನೆನಪಿನಲ್ಲಿ ಇಡೀ ಕರುನಾಡು ಮುಳುಗಿದ್ದು ಅವರನ್ನ ನೆನಪಿಸಿಕೊಳ್ಳದ ದಿನವೇ ಇಲ್ಲ ಎನ್ನಬಹುದು. ಅಷ್ಟರ ಮಟ್ಟಿಗೆ ಅಪ್ಪು ಕನ್ನಡಿಗರನ್ನ ಆವರಿಸಿಕೊಂಡಿದ್ದಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಿದ್ರೆ ಮಾರ್ಚ್ 17ರ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಅದ್ಧೂರಿ ಸಿದ್ಧತೆಗಳು ಶುರುವಾಗ್ತಿದ್ವು. ಹುಟ್ಟುಹಬ್ಬದ ಪ್ರಯುಕ್ತ ಅವರ ಕಡೆಯಿಂದ ಅಭಿಮಾನಿ ದೇವರುಗಳಿಗೆ ಗುಡ್ ನ್ಯೂಸ್ ಸಿಕ್ಕಿರೋದು. ಆದರೆ ದುರಾದೃಷ್ಟ, ಆ ಭಾಗ್ಯವಂತನನ್ನ ನಾವು ಕಳೆದುಕೊಂಡಿದ್ದೀವಿ. ಅಪ್ಪು ಅಗಲಿದ ಬಳಿಕ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಇಡೀ ಕರುನಾಡ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಮಾದರಿಯಾಗ್ತಿದ್ದಾರೆ. ಹಾಗೆಯೇ ಅಪ್ಪು ಅಭಿಮಾನಿಗಳಿಗೆ ಒಂದು ದೊಡ್ಡ ಕೊರಗು ಇದೆ. ಅದೇನಪ್ಪಾ ಅಂದ್ರೆ ಬೇರೆ ಬೇರೆ ಹೀರೋಗಳ ಸಿನಿಮಾಗಳು ಅನೌನ್ಸ್ ಆಗುತ್ತವೆ, ರಿಲೀಸ್ ಆಗುತ್ತವೆ. ದೊಡ್ಡ ದೊಡ್ಡ ಸ್ಟಾರ್ಸ್ ತಮ್ಮ ಬರ್ತ್ಡೇ ದಿನ ತಮ್ಮ ಅಭಿಮಾನಿಗಳಿಗೆ ಹೊಸ ಸಿನಿಮಾದ ಟೈಟಲ್ ಅನ್ನು, ಟ್ರೇಲರ್ ಅನ್ನು, ಟೀಸರ್ ಅನ್ನು, ಸಾಂಗ್ಸ್ ಅಥವಾ ಮೂವಿ ರಿಲೀಸ್ ಮಾಡಿ ತಮ್ಮ ಅಭಿಮಾನಿಗಳಿಗೆ ತಮ್ಮ ಕಡೆಯಿಂದ ಗಿಫ್ಟ್ ಅನ್ನು ನೀಡುತ್ತಾರೆ. ಆದರೆ ಅಪ್ಪು ಬಾಸ್ ಕಡೆಯಿಂದ ಏನು ಅಂತ ಅಭಿಮಾನಿಗಳು ಕಣ್ಣೀರ್ ಹಾಕ್ತಿದ್ದಾರೆ. ಹಾಗಾಗಿಯೇ ಅಭಿಮಾನಿಗಳ ನೋವನ್ನ ತಕ್ಕ ಮಟ್ಟಿಗೆ ಕಮ್ಮಿ ಮಾಡಬೇಕು ಅಂತ ಪುನೀತ್ ರಾಜ್ಕುಮಾರ್ ಅವರ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ರಿಲೀಸ್ ಮಾಡಲಾಗ್ತಿದೆ. ಕಳೆದ ವರ್ಷ ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಜಾಕಿ ಸಿನಿಮಾವನ್ನ ಬಿಡುಗಡೆ ಮಾಡಲಾಗಿತ್ತು. ಈ ವರ್ಷ ಅಪ್ಪು ಹಬ್ಬಕ್ಕೆ ಅಪ್ಪು ರೀ ಎಂಟ್ರಿ ಆಗ್ತಿದೆ. ಹೌದು, ಬಾಲನಟನಾಗಿ ಭಾಗ್ಯವಂತ, ಬೆಟ್ಟದ ಹೂವು, ಭಕ್ತ ಪ್ರಹ್ಲಾದ, ಯಾರಿವನು, ವಸಂತ ಗೀತ, ಚಲಿಸುವ ಮೋಡಗಳು ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ತಮ್ಮ ಅಭಿನಯದ ಮೂಲಕ ಮೋಡಿ ಮಾಡಿದ್ದ ಮಾಸ್ಟರ್ ಲೋಹಿತ್ 2002ರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಿ ಸ್ಯಾಂಡಲ್ವುಡ್ಗೆ ಅಪ್ಪು ಸಿನಿಮಾದ ಮೂಲಕ ಪವರ್ಫುಲ್ ಎಂಟ್ರಿ ಕೊಡ್ತಾರೆ. ಈ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾರ್ಚ್ 14ರಂದು ಅಂದ್ರೆ ಶುಕ್ರವಾರ ಅಪ್ಪು ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ಇದು ಅಪ್ಪು ಅಭಿಮಾನಿಗಳ ಪಾಲಿಗೆ ಹಬ್ಬವೇ ಸರಿ. 2002 ಏಪ್ರಿಲ್ 26ರಂದು ತೆರೆಕಂಡ ಅಪ್ಪು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಗಲ್ಲಾ ಪೆಟ್ಟಿಗೆಯಲ್ಲಿ ದೊಡ್ಡ ಸೌಂಡ್ ಮಾಡಿ ಚಿತ್ರಮಂದಿರಗಳಲ್ಲಿ 200 ದಿನ ಪ್ರದರ್ಶನ ಕಂಡಿತ್ತು. ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ದೊಡ್ಡ ಗೆಲುವು ತಂದುಕೊಟ್ಟಿತ್ತು. ಚಿತ್ರದಲ್ಲಿ ಅಪ್ಪು ಅವರಿಗೆ ರಕ್ಷಿತಾ ಜೋಡಿಯಾಗಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದ ಅಪ್ಪು ಸಿನಿಮಾಗೆ ಗುರುಕಿರಣ್ ಅವರ ಮ್ಯೂಸಿಕ್ ಇತ್ತು. ಅಪ್ಪು ಸಿನಿಮಾದ ಎಲ್ಲಾ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದ್ವು. ಇನ್ನು ಪೂರಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾಗೆ ಸಿನಿ ಪ್ರೇಮಿಗಳು ಫುಲ್ ಮಾರ್ಕ್ಸ್ ನೀಡಿದ್ರು. ಚಿತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ, ಸುಮಿತ್ರಾ, ಅವಿನಾಶ್, ಅಶೋಕ್, ವಿನಾಯಕ್ ಜೋಶಿ, ಸತ್ಯಜಿತ್ ಸೇರಿದಂತೆ ಅನೇಕ ಕಲಾವಿದರ ದಂಡೆ ಇದೆ. ಇನ್ನು ಸಿನಿಮಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇಲ್ಲಿ ತಿಳಿಸ್ತೀನಿ. ಕನ್ನಡದಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆದ 4 ತಿಂಗಳಲ್ಲಿ ತೆಲುಗಿಗೆ ರಿಮೇಕ್ ಆಗಿ ಅಲ್ಲೂ ಕೂಡ ಬಿಡುಗಡೆಯಾಯಿತು. ತೆಲುಗು ವರ್ಷನ್ ಅಪ್ಪುಗೆ ಇಡಿಯಟ್ ಅಂತ ಟೈಟಲ್ ಇಡಲಾಗಿತ್ತು. ಅಪ್ಪು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದ ಪೂರಿ ಜಗನ್ನಾಥ್ ಅವರೇ ತೆಲುಗಿನ ಇಡಿಯಟ್ ಚಿತ್ರವನ್ನ ನಿರ್ದೇಶನ ಮಾಡ್ತಾರೆ. ಚಿತ್ರದಲ್ಲಿ ಹೀರೋ ಆಗಿ ರವಿತೇಜ ಅವರು ನಟಿಸಿದ್ರು. ರವಿತೇಜ ಅವರ ಸಿನಿ ಕರಿಯರ್ಗೆ ಇಡಿಯಟ್ ಸಿನಿಮಾ ದೊಡ್ಡ ಬ್ರೇಕ್ ನೀಡಿತ್ತು. ನಂತರ ತಮಿಳಿನಲ್ಲಿ ಧಮ್ ಹೆಸರಿನಲ್ಲಿ ಅಪ್ಪು ಸಿನಿಮಾವನ್ನ ರಿಮೇಕ್ ಮಾಡಲಾಯಿತು. ವಿಶೇಷ ಅಂದ್ರೆ ತಮಿಳು ವರ್ಷನ್ಗೆ ಹಣ ಹಾಕಿದವರು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು. ಇನ್ನು ಇಲ್ಲಿ ಹೀರೋ ಆಗಿ ನಟಿಸಿದವರು ಸಿಂಬು. ಇದೆಲ್ಲದರ ಜೊತೆಗೆ ಬೆಂಗಾಲಿ ಮತ್ತು ಬಾಂಗ್ಲಾದೇಶಿ ಬೆಂಗಾಲಿಗೂ ಅಪ್ಪು ಸಿನಿಮಾ ರಿಮೇಕ್ ಆಯಿತು. ಹೀಗೆ ಇವೆರಡು ಭಾಷೆಗೆ ರಿಮೇಕ್ ಆದ 2ನೇ ಕನ್ನಡ ಸಿನಿಮಾ ಎಂಬ ಖ್ಯಾತಿಗೂ ಕೂಡ ಅಪ್ಪು ಸಿನಿಮಾ ಪಾತ್ರವಾಗಿದೆ. ಇದಕ್ಕೂ ಮುನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದ ಅನುರಾಗ ಅರಳಿತು ಸಿನಿಮಾ ಈ ಸಾಧನೆ ಮಾಡಿತ್ತು. ಹಾಗೆಯೇ ಸ್ಕೂಲ್ ಮಾಸ್ಟರ್ ಮತ್ತು ಅನುರಾಗ ಅರಳಿತು ಚಿತ್ರದ ನಂತರ 4 ಭಾಷೆಗಳಿಗೆ ರಿಮೇಕ್ ಆದ 3ನೇ ಸಿನಿಮಾ ಅಪ್ಪು. ಹಾಗೆಯೇ ಅಪ್ಪು ಚಿತ್ರದ 100ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಫಿದಾ ಆಗಿ ಇದೊಂದು ಸಿಂಹದ ಮರಿ ಅಂತ ಹಾಡಿ ಹೊಗಳಿದ್ರು. ಅಭಿನಯ, ಆಕ್ಷನ್, ಡ್ಯಾನ್ಸ್ ಮತ್ತು ಅಪ್ಪು ಅವರ ಪ್ರತಿಭೆಗೆ ರಜನಿಕಾಂತ್ ಅವರು ಮನಸೋತಿದ್ರು. ಇದೀಗ ಮತ್ತೊಮ್ಮೆ ಅಪ್ಪು ನಮ್ಮನ್ನೆಲ್ಲ ರಂಜಿಸಲು ಬಿಗ್ ಸ್ಕ್ರೀನ್ ಮೇಲೆ ಬರ್ತಿದ್ದು, ಬನ್ನಿ ಅಪ್ಪು ಅವರನ್ನ ತೆರೆ ಮೇಲೆ ಮತ್ತೆ ನೋಡುತ್ತಾ ಸಂಭ್ರಮಿಸೋಣ.